ಸಾರ್ವಜನಿಕರ ಮುಂದೆ ರಾಯಲ್ ಸರ್ಕಲ್ಗೆ ಹೋಗೋಣ ಮೇಡಮ್. ಬಹಿರಂಗ ನಿಮ್ಮ ಅಧಿಕಾರಿಗಳೆಲ್ಲ ಹೇಳ್ಬಿಡ್ಲಿ ನೋಡೋಣ. ಎಲ್ಲ ಶಿಕ್ಷಣ ಸಂಸ್ಥೆಗಳ ನಂಬರ್ಗಳು ಇಟ್ಕೊಂಡಿದ್ದಾರೆ. ಇವತ್ತು 10,000 15,000 ರೂಪಾಯಿ ಬುಕ್ ಮಾರಾಟ ಆಗ್ತಿದೆ. ನೀವು ಸೆಪ್ಟೆಂಬರ್ ಕೇಳಿ ಮೇಡಮ್, ಸೆಪ್ಟೆಂಬರ್ ತಿಂಗಳು ಪ್ರೈವೇಟ್ ಇನ್ನೊಂದು ಏನಾದ್ರು ಸುಡುಗಾಡಿಲಿ ಮೇಡಮ್, ನೀವು ಹೆಂಗ್ ಅವ್ರಿಗೆ ಅನುಮತಿ ಕೊಡ್ತೀರಾ? ಕೊಡಿ, ರಾಜ್ಯ ಸರ್ಕಾರದ ಗೆಜೆಟ್ ಏನಾದ್ರೆ ಕೊಡಿ ನಮಗೆ. ಅವ್ರಿಗೆ ಎಷ್ಟು ಕಟ್ಟಿದ್ದಾರೆ ಅಲ್ಲ ಮೇಡಮ್? ಈಗ ಎಷ್ಟು ಅಮೌಂಟ್ ರಾಜ್ಯ ಸರ್ಕಾರಕ್ಕೆ ಪುಸ್ತಕ 40 ರೂಪಾಯಿ ಪುಸ್ತಕ ಇದ್ರೆ ಅಲ್ಲಿ 150 ರೂಪಾಯಿ ಕೊಡ್ತಾರೆ. ನೀವ್ ಹೆಂಗ್ ಅವ್ರಿಗೆ ಕೊಡ್ತಾ ಇದ್ದೀರಾ, ಬೆಂಬಲಿಸ್ತಾ ಇದ್ದೀರಾ? ನಾವು ಅವರು ಏನು ಸರ್ಕಾರ ತಗೊಂಡಿರೋ ಫೀಸ್ ಅಂತ ತಗೊಂಡ್ ಕೊಟ್ಟಿದ್ದೀವಿ. ಅವರು ಈಗ ನೀವೇ ಹೇಳ್ತಾ ಇದ್ದೀರಾ, ನಿಮ್ ಬಾಯಿಲೆ ಬರ್ತಾ ಇದೆ 15,000 ರೂಪಾಯಿ ಅವರಿಗೆ ನಾವು ಶುಲ್ಕ ವಿಧಿಸಿದೀವಿ ಅಂತ. 16,000 ರೂಪಾಯಿ ಅಂತ ಹೇಳ್ತೀರಾ. 20,000 ರೂಪಾಯಿ ಇಟ್ಕೊಳ್ಳಿ. ಅವ್ರು 1 ಲಕ್ಷ 1.5 ಲಕ್ಷ ತಗೊಳ್ತಾ ಇದಾರೆ. ಯಾವ ಶಾಲೆ ಬನ್ನಿ ಹೋಗೋಣ ಇವತ್ತು ಅಂದ್ರೆ ಇವತ್ತು ಬಡ ಕುಟುಂಬ ಮೇಡಮ್, ಇದು ತಪ್ಪು. ನಾವು ಬಂದು ಹೇಳಿದ್ರಿಂದ ಅಂದ್ರೆ ನಮಗೆ ಜವಾಬ್ದಾರಿ ಇದೆ, ನಿಮ್ಗೆ ಇಲ್ವಾಗಾದ್ರೆ ಅದು ಜವಾಬ್ದಾರಿ ಇದೆ. ನೀವು ನಿಮ್ಮ ಹೌದು ಮೇಡಮ್, ನೀವು 2 ವರ್ಷ ಅವಧಿಯಲ್ಲಿ ಏನ್ ಮಾಡಿದ್ರಿ ಅದನ್ನ ಹೇಳ್ರಿ, ಬಹಿರಂಗ ಪಡ್ತೀರಿ ಜನರಿಗೆ. 2 ವರ್ಷ ಅವಧಿಯಲ್ಲಿ ಇಂಥ ಶಿಕ್ಷಣ ಸಂಸ್ಥೆ ಮೇಲೆ ನಾನು ರೇಡ್ ಮಾಡಿದ್ದೀನಿ. ಅವರಿಗೆ ನಾವು ದುಡ್ಡಿಗೆ ಸರ್ಕಾರ ಸೇಲ್ ಮಾಡುತ್ತೆ. ದುಡ್ಡು ಕಟ್ಟಿಸ್ಕೊಂಡು ಅವ್ರ ಮಕ್ಕಳಿಗೆ ಅನುಕೂಲವಾಗಿ ಪಠ್ಯ ಪುಸ್ತಕ ಅವ್ರಿಗೆ ದುಡ್ಡು ಕೊಡ್ತೀವಿ. ಇನ್ನು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಫ್ರೀಯಾಗಿ ನಾವು ಕೊಡ್ತಿದ್ದೀವಿ. ಅವರು ವರ್ಷ ಎಷ್ಟು ಇಂಡೆಂಟ್ ಇರುತ್ತೋ ಅದ್ರ ಪ್ರಕಾರ ಅವ್ರ ತರಗತಿ 1ರಿಂದ 10 ಐತೆ ಅಂದರೆ ಅಷ್ಟು ತರಗತಿಗಳಿಗೆ ಅವ್ರಿಗೆ ದುಡ್ಡಿಗೆ ನಾವು ಕೊಡ್ತೀವಿ. ಅವ್ರ ಮಕ್ಕಳಿಗೆ ಅವ್ರು ಕೊಡ್ತಾರೆ. ಮೇಡಮ್, ಸರ್ಕಾರ ಅವ್ರಿಗೆ ಕೊಡ್ರಿ ಅಂತ ನಿಮ್ಗೆ ಏನಾದ್ರು ಸರ್ಕಾರದ ಆದೇಶ ಇದೆಯಾ? ಹೌದು, ಯಾಕೆಂದ್ರೆ ಅವ್ರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಕೊಡ್ಬೇಕಂತ ಇರೋದು. ದುಡ್ಡು ಕಟ್ಸ್ಕೊಂಡು ಕೊಡ್ಬೇಕಂದ್ರೆ 1:3 1:4 ಅವರು ಹೊರಗಡೆ ಎಲ್ಲ ಇದ್ಬಿಟ್ಟು ಸಮವಸ್ತ್ರದಿಂದ ಹಿಡಿದು ಅವರು ದಂಧೆ ಮಾಡ್ತಾ ಇದಾರೆ. ಅದಕ್ಕೆ ಸರ್ಕಾರ ನಾವು ಕೊಡೋದೇ ಅಲ್ಲ, ನೀವು ಕೊಡೋದಿಲ್ಲ ಮೇಡಮ್. ಈಗ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಜೂನ್ ಮಾರಾಟ ಮಾಡ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಆದ್ರೆ ನೀವು ಇದನ್ನ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಸರ್ಕಾರ ಏನ್ ಹೇಳಿದ್ದಾರೆ ಕೊಡ್ರಿ, ಅದನ್ನ ಗೆಜೆಟ್ ನೋಟಿಫಿಕೇಶನ್ ಸರ್ಕಾರ ನಿಮ್ಗೆ ಏನ್ ಆದೇಶ ಮಾಡಿದ್ರೆ ಆದೇಶ ಮಾಡಿರೋ ಪ್ರಕಾರ ಏನಿದೆ ಮೇಡಮ್ ಕೊಡ್ರಿ, ಸಾರ್ವಜನಿಕರು ಬಹಿರಂಗ ಪಡಿಸಿರೋದನ್ನ. ಸರ್ಕಾರ ನಿಮ್ಗೆ ಏನಿದೆ ಅನ್ನೋದನ್ನ ಬಹಿರಂಗ ಪಡಿಸೋಗ್ರಿ ನೀವು. ಸರ್ಕಾರ ಪ್ರೈವೇಟ್ ಶಾಲೆಗಳಿಗೆ ಅವ್ರ ಮಕ್ಕಳ ಸಂಖ್ಯೆ ಏನ್ ಕೊಡುತ್ತೋ ಅದ್ರ ಇಂಡೆಂಟ್ ತಗೊಂಡು ಆ ಪ್ರಕಾರ ನಾವು ಕಳಿಸಿರ್ತೀವಪ್ಪ. ಫೀಸ್ ಎಷ್ಟು ತಗೊಂತಾರೆ ಮೇಡಮ್ ಅವರು? ಅದ್ರ ಫೀಸು ಈಗ ಪ್ರೈವೇಟ್ ಶಾಲೆಗಳಿಗೆ 16,000 ಅಂತ ಇದೆ. ಮತ್ತೆ ಎಷ್ಟು ತಗೊಳ್ತಾ ಇದ್ದಾರೆ? 16,000 ಅಂತ ಇದೆ. ಅದ್ರ ಮೇಲೆ ಅವರಿಗೆ ಸಂಸ್ಥೆಗಳಿಗೆ ಇಷ್ಟು ತಗೋಬೇಕು ಅಂತ ನಿಗದಿ ಮಾಡಿರುತ್ತೆ. ಅದು ಅವ್ರು ಎಷ್ಟೇ ತಗೊಂತಾರಂತ ಈಗ ನಮಗೆ ನೀವು ಈಗ ಬೇರೆ ಕೆಲವು ಶಾಲೆಯ ಪೋಷಕರು ಬಂದು ಮನವಿ ಕೊಟ್ಟಿದ್ರು, ಹಂಗೆ ಭಾಳ ತಗೊಂತ ಇದ್ದಾರೆ ಮೇಡಮ್. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯರು ಒಟ್ಟಾಗಿ ಬಂದಿರೋದು. ಈಗ ಕನ್ನಡ ಕಾವಲು ಪಡೆ ಆಗಿದ್ರು ಈಗ ಏನು ಪೋಷಕರು ಫೀಸ್ ಎಲ್ಲ ತಗೊಂತ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ನಾವೀಗ ಅದಕ್ಕೊಂದು ಟೀಮ್ ಮಾಡಬೇಕು. ನೀವು ಬಂದು ಕೇಳೋದ್ರಿಂದ ಅದೊಂದು ಟೀಮ್ ಮಾಡಿ BEOಗಳದೆಲ್ಲ ಟೀಮ್ ಮಾಡಿ ಅವರು ಈಗೆಲ್ಲ ಪ್ರಚುರ ಪಡಿಸ್ಬೇಕು. ಈಗ ಏನು ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತದಲ್ಲ, ಈ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಎಷ್ಟೆಷ್ಟು ಫೀಸ್ ತಗೊಂತಾರೆ ಅನ್ನೋದನ್ನ ನಾವು ಅವ್ರ ಹತ್ರ ಹೋಗಿ ಆ ಶಾಲೆಗಳಿಗೆ ಅದು ಬಹಿರಂಗ ಪಡಿಸಿದಾರ, ಎಷ್ಟೆಷ್ಟು ಫೀಸ್ ತಗೊಂತೀವಿ ಅಂತೆಲ್ಲ ಹಾಕಿರ್ಬೇಕು. ಅದು ಹಾಕಿರೋದನ್ನ ನೋಡಿ ಜಾಸ್ತಿ ಇದಾದರೆ ಮತ್ತೆ ನಾವು ಅವರಿಗೆ ನಮ್ಮ ಇಲಾಖೆ ಪ್ರಕಾರ ತಗೊಳ್ತಾ ಇದ್ದಾರೆ. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.